ದತ್ತಗುರು ವೆಲ್ಕಮ್ ಟು ಡೈಲಿ ವ್ಲಾಗ್ಸ್. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದರ ಫ್ರೆಶ್ ಅಪ್ ಆಗಿ ಚಹಾ ಕುಡಿದು ರೆಡಿಯಾಗಿ ನಾವು ಹೊಂಟ್ವಿ ಹಾನಗಲ್ಲಿ ಕೆಲಸದ ಮೇಲೆ. ಹೊಸ ಬಸ್ ಸ್ಟ್ಯಾಂಡ್ ಕಡೆ ಹೋದರ ಮೊದಲು ನಾಷ್ಟ ಮಾಡಿದ್ವಿ. ಹೊಟ್ಟೆ ಜಗ್ಗಿ ಹಸ್ತಿತ್ತು, ಯಾಕಂದ್ರೆ ಬೆಳಗ್ಗೆ ಎದ್ದು ನಮ್ಮ ಹೊಟ್ಟೆ ಹಸಿತೈತ್ರಿ. ನಾಷ್ಟ ಮಾಡಿ ಚಹಾ ಕುಡ್ದು ಸೀದಾ ಹೊಸ ಬಸ್ ಸ್ಟ್ಯಾಂಡ್ನಾಗ ಬಸ್ ಹತ್ತಿ ಕುಂತ್ವಿ. ಅವರು ಟಿಕೆಟ್ 106 ರೂಪಾಯಿದಾಗ ಎದಿ ಜಲ್ ಅಂತು, ಬಟ್ ರೊಕ್ಕ ಕೊಟ್ಟು ನಾವು ಬಂದ್ವಿ ಹಾನಗಲ್ಗೆ. ಮತ್ತು ಹೊಟ್ಟೆ ಹಸಿತ್ತು, ಮತ್ತು ನಾಷ್ಟ ಮಾಡೋಕೆ ಪುರೆ ನಾಷ್ಟ ಮಾಡಿದ್ರೆ ವರ್ಕ್ ಮುಗಿಸ್ಕೊಂಡು ನಾವು ಹೋದ್ವಿ ಸೀದಾ ತಾರಕೇಶ್ವರ ಟೆಂಪಲ್ಲು. 1050 ಕಲ್ಯಾಣಿ ಚಾಲುಕ್ಯರ ಟೈಮ್ನಾಗ ಆಗಿದ್ರಿ. ಅಲ್ಲಿ ಆರ್ಕಿಟೆಕ್ಚರು, ಅಲ್ಲಿ ಕಲಾಕೃತಿಗಳು, ಆ ಕಂಬಗಳು ಅವನ್ನೆಲ್ಲ ನೋಡಿ ಮನಸ್ಸು ಫಿದಾ ಆಗ್ಬಿಡ್ತು. ನಮ್ಮ ಕಡೆ ಇಷ್ಟೆಲ್ಲ ಇದ್ದು ಏನು ಮಾಡೋಕ್ಕಾಗಲ್ಲ, ಇವರು ಏನಿಲ್ಲ ಟೈಮ್ನಾಗ ಈ ಸುಂದರ ಕಲಾಕೃತಿಗಳನ್ನ ಕೆತ್ತಿಬಿಟ್ಟಾರಲ್ಪ ಅಂತ ಒಂದು ಲೆಕ್ಕಕ್ಕೆ ನಮ್ಮ ಹಿರಿಯರ ಮೇಲೆ ಗೌರವನೂ ಮೂಡ್ತು, ನಮ್ಮ ಮೇಲೆ ಅಸಹ್ಯ ಆಯ್ತು. ಅಲ್ಲಿಂದ ಏನು ಮಾಡಿದ್ವಿ ನಾವು, ಈಶಾನ್ಯ ದಿಕ್ಕಿಗೆ ಗಣಪತಿ ದೇವಸ್ಥಾನ ಐತೆ, ಅದನ್ನು ನೋಡಿ ನಮಸ್ಕಾರ ಮಾಡಿ ಅಲ್ಲಿಂದ ನಾವು ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಭೂತೇಶ್ವರ ದೇವಸ್ಥಾನ. ಹಾನಗಲ್ಲಿಂದ 4 ಕತ್ರಿಗೆ ಬಂದು ಒಂದು 10 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕ್ರಿ. ಅಲ್ಲಿಂದ ನಾವು ದರ್ಶನಕ್ಕೆ ಪಾಳೆ ಹತ್ತೀವಿ. ಗದ್ದಲ ಜಗ್ಗಿತ್ತು, ಹಂಗೆ ಹಿಂಗೆ ಮಾಡಿ ಭೂತೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ಒಂದು ನಮ್ಮದು ಇದು ಇರಲಿ ಅಂತ ಒಂದು ಫೋಟೋ ಹೊಡ್ಕೊಂಡು ಅಡುಗೆ ಮನೆಗೆ ಹೋಗಿ ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿದ್ರೆ ಹೊಳ್ಳಿ ನಾವು ಬಂದ್ವಿ ಹುಬ್ಬಳ್ಳಿಗೆ. ಅಲ್ಲಿಂದ ನಮ್ಮ ಕಾಕರ ತೋಟಕ್ಕೆ ಹೋದ್ವಿ ಗೋಕುಲಕ್ಕೆ. ಅಲ್ಲಿ ಆರಾಮ್ ಚಲೋ ಹೊತ್ನಂಗೆ ಒಂದು 4 ಮಾವಿನಕಾಯಿ ಹರ್ಕೊಂಡು ಆಕಳ ಜೋಡಿ ಆಟ ಆಡಿ, ಅಲ್ಲಿ ಕೋಳಿ ಆಡು ಗಿಡಿದ್ವು ಎಲ್ಲ ನಮ್ಮ ಕಾಕರ್ದು ತೋಟದ ಮನ್ಯಾಗ ಅವ್ರ ಜೋಡಿ ಆಟ ಆಡ್ದವನು ಸೀದಾ ನಮ್ಮ ಕಾಕರ ಮನೆಗೆ ಹೋದ್ನಿ. ಅಲ್ಲಿ ನಮ್ಮ ತಂಗಿ ನಮ್ಮ ಅಮ್ಮಾರು ಎಲ್ಲರಿಗೂ ಮಾತಾಡ್ಸ್ಕೊಂಡು ನಮ್ಮವ್ವ ಬಿಸಿ ಬಿಸಿ ರೊಟ್ಟಿ ಮುಟ್ಗಿ ಮಾಡಿಕೊಟ್ಲು, ಅವ್ನು ತಿಂದು ಮನೆಗೆ ಬಂದ್ವಿ. ಇದು ನಮ್ಮ ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ ಯು, ನಮಸ್ತೆ.